ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವರು ನಮ್ಮ ಜಿ ಕುಟುಂಬದ ಮಗಳು. ನಮಗೊಂಥರ ಹೆಮ್ಮೆ. ಅವರು ಯಾವಾಗ ಬಿಗ್ ಬಾಸ್ ಸೀಸನ್ ಒಳಗೆ 11ರ ಸೀಸನ್ ಒಳಗೆ ಹೋದ್ರು, ಆವಾಗಲೇ ನಾವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿ ನೋಡಿದ್ವಿ. ನಮ್ಮನೆ ಹುಡುಗಿಯಪ್ಪ, ನಾವು ನೋಡಲೇಬೇಕು ಅಂಥೇಳಿ. ಇದ್ದಷ್ಟು ದಿನವೂ ಕೂಡ ಎಲ್ಲರಿಗೂ ಹತ್ತಿರ ಆಗಿ ತುಂಬ ಪಾಸಿಟಿವ್ ಆಗಿ ಕಂಡಂತಹ ನಿಮ್ಮೆಲ್ಲರ ಪ್ರೀತಿಯ ಪಾರು ಅಲಿಯಾಸ್ ಮೋಕ್ಷಿತಾ ಅಂತ ಹೇಳಲ್ಲ, ಮೋಕ್ಷಿತಾ ಅಲಿಯಾಸ್ ಪಾರು ಅಂತ ಹೇಳಲ್ಲ, ಗೊತ್ತಿಲ್ಲ. ನಾನಿವತ್ತು ಮೋಕ್ಷಿತಾ ಅವ್ರ ಮನೆಗೆ ಬಂದಿದ್ದೀನಿ, ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿ. ಕರುನಾಡಿನ ಜನತೆ ಮೊದಲೇ ಪಾರು ನಮ್ಮ ಮನೆ ಮಗಳು ಅಂತ ಸ್ವೀಕಾರ ಮಾಡಿದ್ರು. ಇದೀಗ ಬಿಗ್ ಬಾಸ್ ಮನೆಗೆ ಮೋಕ್ಷಿತಾ ಅವ್ರು ಬಂದ ಬಳಿಕ ಪಾರುನ ಸ್ವಲ್ಪ ಸೈಡಿಗಿಟ್ಟು ಮೋಕ್ಷಿತ ನಮ್ಮ ಮನೆ ಮಗಳು ಅಂತ ಹೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾವ ರೀತಿ ಇತ್ತು ಬಿಗ್ ಬಾಸ್ ಜರ್ನಿ ಅಂತ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಇಷ್ಟು ವಾರ್ಮ್ ವೆಲ್ಕಮ್ ನನಗೆ ಕೊಟ್ಟಿದ್ದಕ್ಕೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಪಾಸಿಟಿವ್ ಆಗಿ ಕಂಡ್ರಿ ನೀವು. ಏನಪ್ಪ ಅಂತ ಹೇಳಿದ್ರೆ, ನಮಗೆ ನೋಡಿದಾಗೆಲ್ಲ ಅನಿಸಿದೇನಪ್ಪ ಅಂತ ಹೇಳಿದ್ರೆ, ಸತ್ಯ ಧರ್ಮ ಹೇಗಿದೆ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀರಾ. ಸೊ ಎಲ್ಲರೂ ಕೂಡ ನಮ್ಮ ಮನೆಯ ಮಗಳು ಈಕೆ, ನಮ್ಮ ಮನೆಯವರು, ನಿಮ್ಮ ಇಡೀ ಫ್ಯಾಮಿಲಿ ನಮ್ಮ ಕುಟುಂಬ ಅಂಥೇಳಿ ಸ್ವೀಕಾರ ಮಾಡ್ತಿದ್ದಾರೆ. ಅದು ಎಲ್ರಿಗೂ ಸಿಗಲ್ಲ. ನಾನು ಕಂಡಂತೆ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಾದರೆ ಜಿ ಮೂಲಕ. ಮೊದಲನೇದಾಗಿ ನಾನು ಹುಟ್ಟಿದ ಚಾನಲಿಂದನೇ ನನ್ನ ಇಂಟರ್ವ್ಯೂ ನಡೀತಿದೆ. ಸೊ ಅದು ತುಂಬ ಖುಷಿ ಇದೆ ನನಗೆ. ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದಷ್ಟೇ, ಯಾರು ಏನೇ ಮಾತಾಡ್ಬೋದು ನಮ್ಮ ಬಗ್ಗೆ, ಬಟ್ ನಾವೇನು ಅಂತ ನಮಗೆ ಗೊತ್ತಿರಬೇಕು. ಆ್ಯಂಡ್ ನಮ್ಮಲ್ಲಿರುತ್ತಲ್ಲ ಎಥಿಕ್ಸ್, ಅದೇ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋದು ಅನ್ನೋದೊಂದು ನಂಬಿಕೆ ಇತ್ತು ನನಗೆ. ಸೊ ಅದೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಈಗ ನೀವೇ ಹೇಳ್ತಿದ್ದೀರಾ, ನನ್ನನ್ನು ಅಂದರೆ ಮೋಕ್ಷತನ ಬಿಗ್ ಬಾಸಲ್ಲಿ ಹೇಗೆ ನೋಡಿದ್ದೀರಾ, ನೀವೇ ನನ್ನ ಬಗ್ಗೆ ಇಲ್ಲಿ ಹೇಳಿದ್ರಿ. ಇದಕ್ಕಿಂತ ನನಗಿನ್ಯಾವುದು ದೊಡ್ಡದು ಅಂತ ಅನ್ಸಲ್ಲ. ಆ್ಯಂಡ್ ನೀವೇ ಹೇಳ್ಬಿಟ್ಟಿದ್ರೆ ಇದ್ರ ಮೇಲೆ ನಾನು ಇನ್ನೇನು ಹೇಳಲಿ. ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಏನೋ ಮಾಡ್ತಿದ್ದಾನೆ, ಜನಪ್ರಿಯತೆ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕಾಲುಳಿಯುವವರು ಜಾಸ್ತಿ ಇರ್ತಾರೆ. ಮೋಕ್ಷಿತಾ ಅವರೇ ನಾವು ಈಗ ಗಮನಿಸಿದಂತೆ ನಾವು ಕೂಡ ಅದನ್ನು ಉತ್ತರ ಕೊಡುವಲ್ಲಿ ಉತ್ತರ ಕೊಟ್ಟಿದ್ದೀವಿ. ಇವಾಗ ಅವರಲ್ಲಿ ಇರುವಂಥ ಸಂದರ್ಭದಲ್ಲಿ, ಅವ್ರು ಇಲ್ಲದಂಥ ಸಂದರ್ಭದಲ್ಲಿ ಏನೋ ಒಂದು ಸುಳ್ಳು ಪುಳ್ಳುಗಳ ಸರಮಾಲೆಯನ್ನು ಸ್ಪ್ರೆಡ್ ಮಾಡೋದು ಬೇಡ ಅನ್ನೋ ರೀತಿ ನಾವು ಕೂಡ ಸಾಕಷ್ಟು ಸುದ್ದಿಗಳನ್ನು ಮಾಡಿದ್ದೀವಿ. ಸೊ ಆ ವಿಚಾರವನ್ನು ಇಟ್ಕೊಂಡು ಸುಮ್ಮನೆ ಸ್ಪ್ರೆಡ್ ಮಾಡ್ತಾರಲ್ಲ ಅಂತ ಖತರ್ನಾಕ್ ಕಿಲಾಡಿಗಳಿಗೆ ನಿಮ್ಮ ಕಡೆಯಿಂದ ಒಂದು ವಾರ್ನ್ ಅಂತ ಹೇಳ್ತಿರೋ ಅಥವಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವಾರ್ನಿಂಗ್ ಅಂತ ಏನೂ ಇಲ್ಲ. ಪಾಪ ಅವ್ರ ವ್ಯೂಸ್ ಜಾಸ್ತಿ ಮಾಡಿಸ್ಕೊಳ್ಳೋದಕ್ಕೆ ವೀಡಿಯೋಸ್ಗಳನ್ನ ಹಾಕಿದ್ದಾರೆ. ಓಕೆ, ನೋ ಪ್ರಾಬ್ಲಮ್, ನನಗೇನು ಬೇಜಾರಿಲ್ಲ ಅದರಿಂದ. ಬಿಕಾಸ್ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ, ಅಲ್ಲಿ ನಿರಪರಾಧಿ ಅನ್ನೋದು ಪ್ರೂವ್ ಆಗಿದೆ. ಪ್ರೂವ್ ಆದಮೇಲೂ ಅವ್ರು ಅದನ್ನೇ ಮಾತಾಡ್ತಾರೆ ಅಂತಂದರೆ ಅಂಥವ್ರಿಗೆ ನಾವು ಇನ್ನೇನು ಹೇಳೋಕ್ಕಾಗುತ್ತೆ? ಸೊ ಅಂಥವ್ರಿಗೆ ನಾವು ಇನ್ನೇನು ಹೇಳೋಕ್ಕೂ ಆಗಲ್ಲ, ಅವ್ರಿಗೇನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ. ಮಾತಾಡೋರು ಎಷ್ಟು ದಿನ ಮಾತಾಡ್ಕೋತಾರೆ, ಮಾತಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಏನು ಮಾಡ್ತೀನಿ, ಅಂದರೆ ನಾನು ನೆಕ್ಸ್ಟ್ ಇನ್ನೇನು ಮಾಡ್ಬೋದು, ನನ್ನ ಜರ್ನಿ ನಾನು ಹೆಂಗೆ ಕಂಟಿನ್ಯೂ ಮಾಡ್ಬೋದು ಅನ್ನೋದ್ರ ಕಡೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಹೊರತು ಈ ವಿಚಾರಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಆ್ಯಂಡ್ ಇದಕ್ಕೆಲ್ಲ ನಾನು ಕುಗ್ಗೋದು ಇಲ್ಲ. ಬಿಕಾಸ್ ಎಂತೆಂಥದನ್ನೋ ಫೇಸ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಸೊ ಇದು ನನಗೆ ಯಾವುದು ದೊಡ್ಡದು ಅಂತ ಅನ್ಸಲ್ಲ. ಆ್ಯಂಡ್ ನನ್ನ ಫ್ಯಾನ್ಸ್ ನನ್ನನ್ನು ಎಲ್ಲೂ ಕೆಳಗಾಗಕ್ಕೆ ಬಿಡಲ್ಲ. ಬಿಕಾಸ್ ಆ ಮನೇಲಿದ್ದಾಗಲೂ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಹೊರಗೆ ಬಂದಮೇಲೂ ನನ್ನ ಫ್ಯಾನ್ ಬೇಸ್ ನೋಡಿ ನನಗೆ ಶಾಕ್ ಆಗಿದ್ದು. ಹೌದು, ಮೋಕ್ಷಿತಾಗಿ ಇಷ್ಟೊಂದು ಫ್ಯಾನ್ಸ ಅಂತ. ನನ್ನ ಫ್ಯಾನ್ಸ್ ನನ್ನ ಎಲ್ಲೂ ದೆ ನೆವರ್ ಲೆಟ್ ಮೀ ಡೌನ್. ಅಂದರೆ ಅಲ್ಲಿ ಎಲ್ಲೂ ನನ್ನ ಕೆಳಗೆ ಬಿಟ್ಟಿಲ್ಲ ಅವರು. ಸೊ ಹಾಗಾಗಿ ನನಗೆ ನನ್ನ ಫ್ಯಾನ್ಸೇ ನನ್ನ ಬಗ್ಗೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಅಷ್ಟು ಸ್ಟ್ರಾಂಗ್ ಆಗಿ ಮೋಕ್ಷಿತಾ ಅನ್ಬೇಕಾರೆ ನಾನು ಕುಗ್ಗಿ ಕೂತ್ಕೊಂಡ್ರೆ ಏನು ಹೇಳಿ, ನನ್ನ ನೋಡಿ ನಗ್ತಾರಷ್ಟೇ ಎಲ್ರೂ. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಜಸ್ಟ್ ಇಗ್ನೋರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.